ಇವರು ತಾಹಿರಾ, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಪಕ್ಷದ ಶಾಸಕಿ. ಈಕೆ ಸೋಲಿಸಿರುವುದು ಯಾರನ್ನ ಗೊತ್ತಾ? ಡಿಎಂಕೆ ಪಕ್ಷದ ಪ್ರಬಲ ಅಭ್ಯರ್ಥಿ ಆರ್ ಗಾಂಧಿ ಅವರನ್ನ. ಈ ತಾಹಿರಾ ಕೈಯಲ್ಲಿ ಇದ್ದ ಹಣ ಬರೀ 33,000 ರೂಪಾಯಿ ಮಾತ್ರ. ಕಲಿತದ್ದು ಕೇವಲ 10ನೇ ತರಗತಿ. ಸಾಮಾನ್ಯ ಗೃಹಿಣಿಯಾಗಿರುವ ಈಕೆ ವಿಜಯ್ ಅವರ ಅಭಿಮಾನಿ. ಅದರ ಆಚೆಗೆ ಇವರಿಗೆ ಹೇಳಿಕೊಳ್ಳುವ ಬಹಳ ದೊಡ್ಡ ಅರ್ಹತೆ ಏನೂ ಇಲ್ಲ. ಅತ್ಯಂತ ಪ್ರಾಮಾಣಿಕೆ. ಅದ್ದೂರಿ ಪ್ರಚಾರ ಮಾಡೋದಕ್ಕೆ ಇವರ ಕೈಯಲ್ಲಿ ಹಣವೇ ಇದ್ದಿರಲಿಲ್ಲ. ವಿಜಯ್ ಅವರು ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟಿರೂ ಇಲ್ಲ. ಈ ತಾಹಿರಾ ಏನ್ ಮಾಡಿದ್ರು ಅಂದ್ರೆ, ತನ್ನ ಕ್ಷೇತ್ರದ ಪ್ರತಿ ಮನೆಗೂ ಭೇಟಿ ಕೊಡಲು ನಿರ್ಧರಿಸಿದ್ರು. ಒಂದು ಕೈಯಲ್ಲಿ ವಿಜಯ್ ಫೋಟೋ, ಇನ್ನೊಂದು ಕೈಯಲ್ಲಿ ಪಕ್ಷದ ಚಿಹ್ನೆಯಾದ ವಿಸಿಲ್ ಅಥವಾ ಶೀಟಿ. ಪ್ರತಿ ಮನೆಗೂ ಹೋಗೋದು, ವಿಜಯ್ ಅವರ ಫೋಟೋ ತೋರಿಸಿ ಒಂದು ಶೀಟಿ ಹೊಡೆದು ಮತ ಕೇಳೋದು. ಇಷ್ಟನ್ನೇ ಇವರು ಮಾಡಿದ್ರು. பெற்றுள்ள இந்திய அரசமைப்பு சட்டத்தில் உண்மையான நம்பிக்கையும் பற்றுறுதியும் கொண்டிருப்பேன் என்றும் இந்திய நாட்டின் இறையாண்மையும் ஒருமைப்பாட்டையும் நிலைநிறுத்துவேன் என்றும் நான் மேற்கொள்ள இருக்கும் கடமையை நேர்மையாடவும் நிறைவேற்றுவேன் என்று மூலமாக ಉறுதிಯಲಿகிறேன். ಇದೇ ವೇಳೆ ಇವರ ಎದುರಾಳಿ ಗಾಂಧಿ ಡಿಎಂಕೆ ಅತ್ಯಂತ ಹಿರಿಯ ಅಭ್ಯರ್ಥಿ. ಅವರು ಡಿಎಂಕೆ ಸರ್ಕಾರದಲ್ಲಿ ಟೆಕ್ಸ್ಟೈಲ್ ಸಚಿವರಾಗಿದ್ದರು. ಈ ಮೊದಲು 4 ಬಾರಿ ಇವರು ಶಾಸಕರಾಗಿ ಆಯ್ಕೆಯಾಗಿದ್ದರು, ಸಚಿವರಾಗಿದ್ದರು. ಈ ಬಾರಿ ರಾಣಿಪತ್ ಕ್ಷೇತ್ರದಿಂದ ಅವರು 5ನೇ ಬಾರಿಗೆ ಸ್ಪರ್ಧಿಸಿದರು. ಕೋಟ್ಯಾಂತರ ಸಂಪತ್ತನ್ನು ಹೊಂದಿರುವ ಶ್ರೀಮಂತ ಅಭ್ಯರ್ಥಿ. ಆರಂಭದಲ್ಲಿ ಡಿಎಂಕೆ ಇವರಿಗೆ ಟಿಕೆಟ್ ನಿರಾಕರಿಸಿತ್ತು. ಇವರ ಮಗ ವಿರೋಧ್ ಗಾಂಧಿಗೆ ಟಿಕೆಟ್ ನೀಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಮಗ ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಆ ಕಾರಣದಿಂದಾಗಿ ಗಾಂಧಿ ಅಭ್ಯರ್ಥಿಯಾಗಿ ಆಯ್ಕೆಯಾದರು. ಈ ಗಾಂಧಿ ಎದುರು ಈ ತಾಹಿರಾ ಏನೇನೂ ಅಲ್ಲ. ಹಣವೂ ಇಲ್ಲ, ರಾಜಕೀಯ ಬಲವೂ ಇಲ್ಲ. ಆದರೆ ಫಲಿತಾಂಶದ ದಿನ ಒಂದು ಪವಾಡವೇ ನಡೆಯಿತು. ತಾಹಿರಾ 90,000ಕ್ಕಿಂತಲೂ ಅಧಿಕ ಮತಗಳನ್ನು ಪಡೆದರು. ತನ್ನ ಎದುರಾಳಿ ಗಾಂಧಿಯವರನ್ನ 5,000ಕ್ಕಿಂತಲೂ ಅಧಿಕ ಮತಗಳಿಂದ ಸೋಲಿಸಿದರು. ತಮಿಳುನಾಡಿನ ಚುನಾವಣಾ ಫಲಿತಾಂಶದಲ್ಲಿ ಈ ತಾಹಿರಾ ಗೆಲುವು ಭಾರಿ ಸದ್ದು ಮಾಡುತ್ತಿದೆ. ಅಂದಹಾಗೆ ವಿಜಯ್ ಅವರ ಟಿವಿಕೆ ಪಕ್ಷ ಇದೇ ಮೊದಲ ಬಾರಿ ಚುನಾವಣೆಯನ್ನು ಎದುರಿಸಿದೆ. ಅಲ್ಲದೆ ಅದರ ಅಭ್ಯರ್ಥಿಗಳೆಲ್ಲ ಹೊಸ ಮುಖವಾಗಿದ್ದಾರೆ. 30 ವರ್ಷದ ರೇವಂತ್ ಚರಣ್ ಎಂಬ ಯುವಕ ಈ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ವಿಜಯ್ ಅವರ ಕಾರಿನ ಡ್ರೈವರ್ನ ಮಗನಾಗಿರುವ ಶಬರಿನಾಥನ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಂಜಿನಿಯರ್ ಪದವಿಯನ್ನು ಮುಗಿಸಿ ಉದ್ಯೋಗ ಹುಡುಕ್ತಾ ಇದ್ದ ರಮೇಶ್ ಅವರು ಶ್ರೀರಂಗಂ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಟಿವಿಕೆ ಶಾಸಕರಲ್ಲಿ 22 ಮಂದಿ ಇಂಜಿನಿಯರ್ಗಳು ಇದ್ದಾರೆ, 18 ಮಂದಿ ವಕೀಲರಿದ್ದಾರೆ, 8 ಮಂದಿ ಎಂಬಿಬಿಎಸ್ ವೈದ್ಯರಿದ್ದಾರೆ, 5 ಮಂದಿ ಐಐಟಿ ಪದವೀಧರರಿದ್ದಾರೆ, ಪಿಎಚ್ಡಿ ಹೊಂದಿದವರಿದ್ದಾರೆ. ಅಂತೂ ತಾಹಿರಾ ಎಂಬ ಸಾಮಾನ್ಯ ಗೃಹಿಣಿಯನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಗೆಲ್ಲಿಸಿದ ವಿಜಯ್ ಬಗ್ಗೆ ತಮಿಳುನಾಡಿನಲ್ಲಿ ಭಾರಿ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತಿವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.